ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಯಂ ನಮಸ್ಕಾರ ಗುರುಗಳಿಗೆ. ಶುಭ್ರಪಾದಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಯಂ ಧ್ಯೇಜಮಾಂನಾ ಜಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾದ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಜಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಜಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತ್ತಾರೆ. ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ದ್ವಿತೀಯಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಇಲ್ಲಿಯವರೆಗೆ ಯಾವ ಯಾವ ದೇವತೆಗಳಿಂದ ಯಾವ ಯಾವ ಫಲ ಸಿಗಲಿ ಅಂತ ಯಾರ್ಯಾರು ಯಾಗವನ್ನ ಮಾಡ್ತಾರೆ, ಅವರ ಧ್ಯಾನ ಮಾಡ್ತಾರೆ, ಅದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಬಂದಿದ್ರು. ಮುಂದೆ ಒಬ್ಬನಿಗೆ ಕೀರ್ತಿ ಬೇಕು ಅಂತ ತುಂಬಾ ಆಸೆ. ಕೀರ್ತಿ ಬೇಕು ಅಂತ ಆದ್ರೆ ಯಾವ ದೇವತೆಯನ್ನ ಹಿಡಿಬೇಕು, ಯಾವ ದೇವತೆ ಆರಾಧನೆ ಮಾಡ್ಬೇಕು ಅಂತ ಬಂದಾಗ ಈಗ ಪ್ರಾರಂಭ ಮಾಡ್ತಾರೆ 7ನೇಯ ಶ್ಲೋಕ. ಯಜ್ಞಂ ಯಜೇತ್ ಯಶಸ್ಕಾಮಃ ಕೋಶಕಾಮಃ ಪ್ರಚೇತಸಂ. ವಿದ್ಯಾಕಾಮಸ್ತು ಗಿರಿಶಂ ದಾಂಪತ್ಯಾರ್ಥಂ ಉಮಾಂ ಸತೀಂ. ಈಗ ಕೀರ್ತಿ ಬೇಕು ಅಂತ ಆದ್ರೆ ಯಜ್ಞನನ್ನ ಆರಾಧನೆ ಮಾಡ್ಬೇಕಂತೆ. ಒಂದು ನಿಮಿಷ. ಯಜ್ಞನನ್ನ ಆರಾಧನೆ ಮಾಡ್ಬೇಕು ಅಂತ ಇಲ್ಲಿವರೆಗೆ ಯಾಗ ಮಾಡಿ ಅಂತಂದ್ರು. ಅದಕ್ಕೆ ಬೇರೆ ಬೇರೆ ದೇವತೆಗಳ ಹೆಸರನ್ನ ಹೇಳಿದ್ರು. ಆದರೆ ಈಗ ಯಜ್ಞ ಅಂತ, ಯಜ್ಞ ಅನ್ನೋನಿಗೆ ಯಾಗ ಮಾಡಿ, ಯಜ್ಞನ ಕುರಿತೇ ಯಾಗ ಮಾಡಿ ಅಂತ ಹೇಳಿದ್ದಾರೆ. ಯಜ್ಞನ ಕುರಿತು ಯಾಗ ಮಾಡೋದು ಅಂದ್ರೆ ಏನರ್ಥ? ಯಜ್ಞ ಅಂದ್ರೆ ಇಲ್ಲಿ ಇಂದ್ರದೇವರು ಅಂತ ಅರ್ಥ ಅಂತೆ. ತುಂಬಾ ಯಾಗ ಮಾಡಿದವರು ಇಂದ್ರದೇವರು. ಶತಕ್ರತು ಅಂತ ಅವರನ್ನ ಕರೀತಾರೆ. 100 ಯಾಗ ಮಾಡಿರ್ತಾರೆ. 100 ಅಶ್ವಮೇಧ ಯಾಗ ಮಾಡಿದ್ರೆ ಆ ಪದವಿನ ಇರ್ಲಿಕ್ಕೆ ಸಾಧ್ಯ. ಅಂಥ ಇಂದ್ರದೇವರಿಗೆ ಶತಕ್ರತು ಅಂತ. ಅಂಥ ಅವರಿಗೆ ಯಜ್ಞ ಅನ್ನೋ ಹೆಸರು ಉಚಿತನೇ. ಅಂಥ ಯಜ್ಞ ಎನಿಸೋ ಇಂದ್ರದೇವರನ್ನ ಕುರಿತು ಯಾಗ ಮಾಡಿದ್ರೆ ಒಳ್ಳೆ ಕೀರ್ತಿ ಬರುತ್ತಂತೆ, ಕೀರ್ತಿ ಅಪೇಕ್ಷೆ ಇರೋನಿಗೆ. ಇದು ಕೋಶಕಾಮ ಪ್ರಚೇತಸಂ, ನಮಗೆ ನಿಧಿ ಬೇಕು. ಅಲ್ಲಲ್ಲಿ ಸಂಪತ್ತು ಭೂಮಿಯಲ್ಲಿ ಹುದುಗಿಟ್ಟಿರ್ತಾರೆ ನಿಧಿ. ಆ ನಿಧಿ ಬೇಕು ಅಂತ ಆದ್ರೆ ಯಾರನ್ನ ಆರಾಧನೆ ಮಾಡ್ಬೇಕು ಅಂದ್ರೆ ಪ್ರಚೇತಸಂ. ಪ್ರಚೇತಸ ಅಂದ್ರೆ ವರುಣ ಅಂತ ಅರ್ಥ. ವಾಲ್ಮೀಕಿ ಋಷಿಗಳಿಗೆಲ್ಲ ಪ್ರಾಚೇತಸ ಅಂತ ಕರೆಯೋದಿದೆ. ಆ ವಂಶದಲ್ಲಿ ಬಂದವರಾದ್ರಿಂದ ವರುಣನ ಮಗ ಅಂತಾನು ಪ್ರಸಿದ್ಧಿ. ಆ ವರುಣನ ವಂಶದಲ್ಲಿ ಬಂದವರು ಅವರು. ಪ್ರಾಚೇತಸ ಅಂತ. ಪ್ರಚೇತಸ ಅಂದ್ರೆ ವರುಣ ಅಂತ ಅರ್ಥ. ಆ ವರುಣನ ಹಿಡಿದ್ರೆ ನಿಧಿ ಲಾಭ. ಇನ್ನು ವಿದ್ಯೆ ಬೇಕಾ? ಮುಂದೆ ವಿದ್ಯೆ, ಒಳ್ಳೆ ವಿದ್ಯೆ ಬೇಕು ನಮ್ಗೆ. ಈಗ ಭಾಗವತ ಬೇಕು, ಭಾಗವತ ವಿದ್ಯೆ ನಮಗ್ ಬೇಕಾಗಿದೆ. ಬೇರೆ ಎಲ್ಲ ವಿದ್ಯೆ ಇರ್ಲಿ, ಆಧ್ಯಾತ್ಮಿಕ ವಿದ್ಯೆ ಭಾಗವತ ಚೆನ್ನಾಗ್ ಅರ್ಥ ಆಗ್ಬೇಕು, ಸುಧಾ ಚೆನ್ನಾಗ್ ಅರ್ಥ ಆಗ್ಬೇಕು. ಆಧ್ಯಾತ್ಮಿಕ ವಿದ್ಯೆ ನಮಗೆ ಒಲಿಬೇಕು. ವಿದ್ಯಾ ಕಾಮನೆ ಇತ್ತು ಅಂದ್ರೆ ಗಿರೀಶಂ ರುದ್ರದೇವರ ಆರಾಧನೆ ಮಾಡಿ.
ನಾವೀಗ ಭಾಗವತ ಶುಕಾಚಾರ್ಯರ ಮುಖಾಂತರನೇ ಕೇಳ್ತಾ ಇರೋದು. ಭಾಗವತ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಉಪದೇಶ ಕೊಡ್ತಾ ಇದ್ದಾರೆ. ಅಂತಹ ಶುಕಾಚಾರ್ಯರು ರುದ್ರಾಂಶ ಸಂಭೂತರು. ರುದ್ರದೇವರನ್ನ ಆರಾಧನೆ ಮಾಡಿದ್ರೆ, ರುದ್ರದೇವರ ಕುರಿತು ಯಾಗ ಮಾಡಿದ್ರೆ ವಿದ್ಯೆ ಲಾಭ ಆಗಬೇಕು ಅಂದ್ರೆ ರುದ್ರದೇವರು ಬೇಕು. ಅದನ್ನ ಒತ್ತಿ ಹೇಳಿದ್ರು. ಇನ್ನು ದಾಂಪತ್ಯಾರ್ಥಂ ಉಮಾಂ ಸತೀಂ, ಒಳ್ಳೆ ದಾಂಪತ್ಯ, ಗಂಡ ಹೆಂಡತಿ ಚೆನ್ನಾಗಿ ಜೀವನದಲ್ಲಿ ಬಾಳ್ಬೇಕು, ಚೆನ್ನಾಗಿರ್ಬೇಕು. ಆ ದಾಂಪತ್ಯ ಅನ್ಯೋನ್ಯವಾಗಿರಬೇಕು, ಮತ್ತೆ ದೀರ್ಘಕಾಲಿಕ ದಾಂಪತ್ಯ, ಪೂರ್ಣ ದಾಂಪತ್ಯ ಇರ್ಬೇಕು. ಮಧ್ಯಕ್ಕೆ ವಿಚ್ಛೇದನ ಆಗೋದು ಅದೆಲ್ಲ ಅಲ್ಲ. ಪೂರ್ಣ ದಾಂಪತ್ಯ ಸಿಗಬೇಕು ಅಂತ ಆದ್ರೆ ಯಾರ ಆರಾಧನೆ ಮಾಡ್ಬೇಕು? ಉಮಾಂ ಸತೀಂ ಅಂತ ಹೇಳ್ತಾರೆ. ಪಾರ್ವತಿ ದೇವಿ ಗೌರಿ, ಪಾರ್ವತಿ ದೇವಿಯ ಅನುಗ್ರಹ ಇದ್ರೆ ದಾಂಪತ್ಯ ನಿರಂತರವಾಗಿ ಹಾಗೆ ಮುಂದುವರಿಯತ್ತೆ. ಗಂಡ ಹೆಂಡತಿಯಲ್ಲಿರೋ ಅನ್ಯೋನ್ಯತೆ ಹಾಗೆ ಉಳಿಯತ್ತೆ. ಈ ರೀತಿ ಪಾರ್ವತಿ ದೇವಿಯ ಆರಾಧನೆಗೆ ಫಲವನ್ನ ಹೇಳ್ತು. ಇಷ್ಟು ಈ ಶ್ಲೋಕದಲ್ಲಿ ತಿಳಿಸಿ, ಮುಂದೆ 8ನೇ ಶ್ಲೋಕದಲ್ಲಿ ಇನ್ನೂ ಕೆಲವು ದೇವತೆಗಳು ನೀಡುವಂತ ಫಲವನ್ನ ತಿಳಿಸ್ತಾರೆ. ಆಮೇಲೆ ಮುಕ್ತಾಯ ಮಾಡ್ತಾರೆ. ಮುಂದೆ ಯಾರ್ಯಾರು ಹೇಳ್ತಾರೆ ನೋಡೋಣ. 8ನೇ ಶ್ಲೋಕ. ಧರ್ಮಾರ್ಥಮುತ್ತಮ ಶ್ಲೋಕಂ ತಂತುಂ ತನ್ವನ್ ಪಿತೃನ್ ಯಜೇತ್ ರಕ್ಷಾಕಾಮಃ ಪುಣ್ಯಜನಾನ್ ಓಜಸ್ಕಾಮೋ ಮರುದ್ಗಣಾನ್. ಧರ್ಮಾರ್ಥಂ, ನಮ್ಗೆ ಧರ್ಮ ತುಂಬಾ ಅಕ್ಷಯ ಪುಣ್ಯ ಬರ್ಬೇಕು. ನಾವು ವೈಕುಂಠ ಏಕಾದಶಿ ದಿವಸ ಕೇಳ್ತಾ ಇದೀವಿ ಭಾಗವತವನ್ನ. ಅಕ್ಷಯ ಪುಣ್ಯ ಬರ್ಬೇಕು ನಮ್ಗೆ. ಅಕ್ಷಯ ಪುಣ್ಯ ಅಂದ್ರೆ ಅದು ಕ್ಷಯ ಹೊಂದಬಾರ್ದು, ಬೆಳಿತಾ ಹೋಗ್ಬೇಕು ಪುಣ್ಯ. ಆ ತರ ಪುಣ್ಯ ಲಾಭ ಆಗ್ಬೇಕು ನಮಗೆ ಅಂತ ಆದ್ರೆ ಆಗ ಉತ್ತಮ ಶ್ಲೋಕಂ, ಭಾರಿ ಕೀರ್ತಿ ಹೊಂದಿರುವಂತಹ ಉತ್ತಮ ಶ್ಲೋಕ ಅಂದ್ರೆ ಈ ಶ್ಲೋಕಗಳು ಅಂತ ಅರ್ಥ ಅಲ್ಲ. ಶ್ಲೋಕ ಅಂದ್ರೆ ಕೀರ್ತಿ ಅಂತ ಸಂಸ್ಕೃತದಲ್ಲಿ ಅರ್ಥ ಇದೆ. ಅಂತ ಉತ್ತಮವಾದ ಕೀರ್ತಿಯನ್ನ ಪಡೆದಿರುವಂತವನ್ನ ವಿಷ್ಣುವನ್ನ ಆರಾಧನೆ ಮಾಡಿ ಅಂತ ಅರ್ಥ ಮೇಲ್ನೋಟಕ್ಕೆ ತೋರ್ತಾ ಇದೆ. ಅದ್ರಲ್ಲಿ ಹೇಳ್ತಾರೆ ಉತ್ತಮ ಶ್ಲೋಕ ಅಂದ್ರೆ ನಿಜವಾಗಿ ಯಮದೇವರಂತೆ. ಯಮದೇವರಿಗೆ ತುಂಬಾ ದೊಡ್ಡ ಕೀರ್ತಿ ಅಂತೆ. ಯಾಕೆ? ಧರ್ಮ ಅಂತಂದ್ರೆ ಅದು ಯಮದೇವರನ್ನ ಹಿಡಿಬೇಕಂತೆ. ಧರ್ಮದ ಪರಿಪಾಲನೆ ಆಗ್ಬೇಕು ಅಂದ್ರೆ ನಾವೊಬ್ಬರಿಗೆ ಅನ್ನದಾನ ಮಾಡ್ಬೇಕು, ಅಥವಾ ಒಂದು ಕೆರೆ ಕಟ್ಟಿಸ್ತಾರೆ, ಬಾವಿ ತೋಡಿಸಿ ಬಾವಿಯ ನಿರ್ಮಾಣ ಮಾಡಿಸ್ತಾರೆ. ಈ ತರ ಯಾವುದೇ ಒಂದು ಇಷ್ಟಾಪೂರ್ತ ಅಂತ ಕರೀತಾರೆ. ಯಾಗ ಆಚರಣೆ ಆಗ್ಬೋದು. ಇಂಥ ಇಷ್ಟಾಪೂರ್ತ ನಾವು ಸರಿಯಾಗಿ ಇದೆಲ್ಲ ನಮಗ್ ಸಿಗಬೇಕು ಅಂತ ಆದ್ರೆ ಆಗ ಯಮಧರ್ಮರಾಯನ ಆರಾಧನೆಯನ್ನ ಮಾಡಬೇಕು ಅಂತ ತಿಳಿಸ್ತಾರೆ. ಅದರಿಂದ ಉತ್ತಮ ಶ್ಲೋಕ ಅಂದ್ರೆ ಯಾರು ಧರ್ಮ ಸ್ಥಿರ ಆಗ್ಲಿ ಅಂತ ತಾವು ಉತ್ತಮರಿಂದ ಸ್ತೋತ್ರಗೊಳ್ತಾ ಇದ್ದಾರೋ ಅಂತ ಯಮಧರ್ಮರಾಯನಿಗೆ ಉತ್ತಮ ಶ್ಲೋಕ ಅಂತ ಕರೀತಾರೆ. ಅದೇ ಬೇರೆ ಕಡೆ ಎಲ್ಲ ಉತ್ತಮ ಶ್ಲೋಕ ಅಂದ್ರೆ ದೇವರಿಗೆ ಕರೀತಾರೆ ಉತ್ತಮ ಶ್ಲೋಕ ಅಂತ. ಇಲ್ಲಿ ಯಮಧರ್ಮರಾಯ ಅಂತ ಅರ್ಥ ಮಾಡ್ಬೇಕು. ಯಾಕೆಂದ್ರೆ ಇದು ಕಾಮ್ಯ ಪ್ರಕರಣ. ನಮ್ಗೆ ಇಂಥ ಫಲ ಬೇಕು, ಇದು ಬೇಕು, ಅದು ಬೇಕು ಅಂತ ಆಸೆ ಪಟ್ಟು ಮಾಡುವಂತ ಕೆಲಸದಲ್ಲಿ ಇರೋ ದೇವತೆಗಳ ಬಗ್ಗೆ ಹೇಳ್ತಾರೆ. ದೇವರ ಬಗ್ಗೆ ನಾವು ಧ್ಯಾನ ಮಾಡ್ಬೇಕಾದ್ರೆ ಅವನ ಹತ್ರ ಬೇಡಿ ಅವನನ್ನ ಧ್ಯಾನ ಮಾಡೋದಲ್ಲ. ದೇವರ ಹತ್ರ ಯಾವಾಗ್ಲೂ ನಿನ್ನ ಪ್ರೀತಿ, ದೇವರ ಅನುಗ್ರಹ ಇಷ್ಟೇ. ಬೇರೆ ದೇವತೆಗಳ ಬಳಿ ಬೇಡೋ ತರ ನಾವು ದೇವರ ಹತ್ರ ಬೇಡೋದು ಅಂತ ಒಂದು ಇಲ್ವೇ ಇಲ್ಲ. ದೇವರ ಹತ್ರ ದೇವರ ಅನುಗ್ರಹಕ್ಕೆ ಬೇಡೋದಷ್ಟೇ, ನಿಷ್ಕಾಮ ಕರ್ಮ ದೇವರ ಬಳಿ. ಆದ್ರಿಂದಲೇ ಇಲ್ಲಿ ಧರ್ಮಾರ್ಥಂ ಉತ್ತಮ ಶ್ಲೋಕಂ ಅಂದ್ರೆ ಇಲ್ಲಿ ಉತ್ತಮ ಶ್ಲೋಕ ಅಂದ್ರೆ ಯಮಧರ್ಮರಾಯನನ್ನ ತಗೊಳ್ಬೇಕು ಅಂತ. ಇನ್ನು ತುಂ ತನ್ವನ್ ಪಿತೃನ್ ಯಜೇತ್, ಇನ್ನು ವಂಶ ವಿಸ್ತಾರ ಆಗ್ಬೇಕು, ಮಕ್ಕಳ ಸಂತತಿ ಮುಂದೆ ಬರಿಬೇಕು, ವಂಶ ಮುಂದುವರಿಬೇಕು ಅಂದ್ರೆ ಯಾರನ್ನ ಆರಾಧನೆ ಮಾಡಬೇಕು? ಪಿತೃನ್ ಯಜೇತ್, ಪಿತೃದೇವತೆಗಳ ಅನುಗ್ರಹ ಆಗ್ಬೇಕು. ಪಿತೃದೇವತೆಗಳ ಅನುಗ್ರಹ ಆಯ್ತು ಅಂದ್ರೆ ವಂಶ ಅಭಿವೃದ್ಧಿ ಆಗತ್ತೆ ಅಂತ. ಇನ್ನು ರಕ್ಷಾಕಾಮ, ನಮ್ಗೆ ಗ್ರಹ ಬಾಧೆ ಇದೆ, ನವಗ್ರಹಗಳ ಬಾಧೆ, ಬೇರೆ ಬೇರೆ ಈ ಕೆಟ್ಟ ಜನರ ಬಾಧೆ, ತುಂಬಾ ಕಾಟ, ಇದೆಲ್ಲ ತಪ್ಪಿಸ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ರಕ್ಷಣೆ ಬೇಕಲ್ಲ. ರಕ್ಷಣೆ ಬೇಕು ಅಂದ್ರೆ ಪುಣ್ಯ ಜನರನ್ನ ಆರಾಧನೆ ಮಾಡಿ ಅಂತ ಹೇಳಿದ್ದಾರೆ. ಈ ಪುಣ್ಯ ಜನರು ಅಂದ್ರೆ ಯಾರು? ವಾಸ್ತವಿಕವಾಗಿ ಸಂಸ್ಕೃತದಲ್ಲಿ ಪುಣ್ಯ ಜನ ಅನ್ನೋ ಶಬ್ದಕ್ಕೆ ಪುಣ್ಯ ಇಲ್ದೇ ಇರೋ ಜನರು ಅಂತ ಅರ್ಥ. ಪುಣ್ಯ ಜನ ಭಾರಿ ಪುಣ್ಯ ಸಂಪಾದನೆ ಮಾಡಿದವರು ಅಂತ ಅರ್ಥ ಅಲ್ಲ. ಅದ್ ಹೇಗೆ ಅಂದ್ರೆ ಗ್ರಾಮ ಸಿಂಹ ಅಂತ ಕರಿತೀವಿ. ಗ್ರಾಮ ಸಿಂಹ ಬರ್ತಾ ಇದೆ ನೋಡು ಅಂತ. ಗ್ರಾಮ ಸಿಂಹ ಬರ್ತಾ ಇದೆ ಅಂದ್ರೆ ಇರೋದು ಕಾಡ್ನಲ್ಲಿ ಇರುತ್ತೆ ಸಿಂಹ, ಇರ್ಲಿ ನಾಡ್ನಲ್ಲಿ ಬಂತು, ಗ್ರಾಮದಲ್ಲಿ ಹಳ್ಳಿಲಿ ಒಂದು ಸಿಂಹ ಇದೆ, ಅದಕ್ಕೆ ಗ್ರಾಮ ಸಿಂಹ ಅಂತ ಕರೀತಾರೆ ಅಂದ್ರೆ ಇಲ್ಲ. ಸಂಸ್ಕೃತದಲ್ಲಿ ಗ್ರಾಮ ಸಿಂಹ ಅಂದ್ರೆ
ಯಾವ್ದಕ್ ಕರೀತಾರೆ? ನಾಯಿಗೆ ಗ್ರಾಮ ಸಿಂಹ ಅಂತ ಕರೀತಾರೆ. ಹಳ್ಳಿಯಲ್ಲಿ ಸಿಂಹ ಅಂದ್ರೆ ಹೊಗಳ್ತಾ ಇರುವಂತಹ ನಾಯಿ ಇದೆ, ಅದಕ್ಕೆ ಗ್ರಾಮ ಸಿಂಹ ಅಂತ ಕರೀತಾರೆ. ಬಯೋ ಶಬ್ದ ಅದು ಸಂಸ್ಕೃತದಲ್ಲಿ. ಹಾಗೆ ದೇವಾನಾಂ ಪ್ರಿಯ ಅಂತ ಒಂದು ಶಬ್ದ ಇದೆ. ದೇವತೆಗಳು ತುಂಬಾ ಇಷ್ಟ ಅಂತ ಅರ್ಥ ಅಲ್ಲ ಆ ಶಬ್ದಕ್ಕೆ. ದೇವಾನಾಂ ಪ್ರಿಯ ಅಂತಂದ್ರೆ ಮೂರ್ಖ ಅಂತ ಅರ್ಥ. ಹೀಗೆ ಸಂಸ್ಕೃತದಲ್ಲಿ ಈ ದೇವಾನಾಂ ಪ್ರಿಯ, ಗ್ರಾಮ ಸಿಂಹ ಅಂತ ಎಲ್ಲ ಶಬ್ದಗಳನ್ನ ಬಳಸ್ತಾರೆ. ಅದೇ ತರಹ ಇಲ್ಲೂ ಒಂದು ಶಬ್ದ ಬಳಸಿದ್ದಾರೆ, ಇಲ್ಲೂ ಕೂಡ ಪುಣ್ಯ ಜನ ಅಂತ. ಪುಣ್ಯ ಜನರು ಅಂದ್ರೆ ಭಾರಿ ಪುಣ್ಯ ಸಂಪಾದನೆ ಮಾಡಿದವರಲ್ಲ, ರಾಕ್ಷಸರಿಗೆ ಪುಣ್ಯ ಜನ ಅಂತ ಕರೀತಾರೆ. ಪುಣ್ಯ ಜನ ಅಂದ್ರೆ ರಾಕ್ಷಸರು ಅಂತ ಅರ್ಥ. ಇದೇನ್ ರಾಕ್ಷಸರ ಪ್ರಾರ್ಥನೆ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದಾರ? ರಕ್ಷಾ ಕಾಮ ಅಂದ್ರೆ ಅದಕ್ಕೆ ಹೇಳ್ತಾರೆ ಇಲ್ಲಿ ಪುಣ್ಯ ಜನರು ಅಂದ್ರೆ ಯಕ್ಷರು ಅಂತ ಅರ್ಥ. ಮಣಿಭದ್ರ ಅಂತೆಲ್ಲ ಯಕ್ಷಗಣ ಇದೆ. ಈ ಕುಬೇರನ ಗಣಗಳಿವೆಲ್ಲ ಅಂಥ ಗಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅಂಥ ಗಣಗಳ ಆರಾಧನೆ ಮಾಡ್ತಾರೆ. ಮಣಿಭದ್ರ ಮೊದಲಾದ ಯಕ್ಷರನ್ನ ಆರಾಧನೆ ಮಾಡ್ತಾರೆ. ಅಂಥವರಿಗೆ ಈ ರಕ್ಷಣೆ ಸಿಗತ್ತೆ, ಯಾರಿಂದಲೂ ತೊಂದರೆ ಆಗಲ್ಲ ಅಂತ. ಇನ್ನು ಓಜಸ್ಕಾಮ, ಒಳ್ಳೆ ಬಲ ಓಜಸ್ಸು ಬರಬೇಕು ಅಂತಾದ್ರೆ ಮರುದ್ಗಣಾನ್, ಮರುತ್ತು ದೇವತೆಗಳು ಯಾರಿರ್ತಾರೆ ಅವರನ್ನ ಆರಾಧನೆ ಮಾಡಬೇಕು ಅಂತ ಇಷ್ಟು ಪಟ್ಟಿಯನ್ನ ಮಾಡಿದ್ರು. ಇನ್ನೊಂದು ಶ್ಲೋಕ ಇದೆ, 9ನೇ ಶ್ಲೋಕ. ಆ ಶ್ಲೋಕದಲ್ಲಿ ಇನ್ನೂ ಕೂಡ ದೇವತೆಗಳನ್ನ ಪ್ರಾರ್ಥನೆ ಮಾಡ್ತಾರೆ. ಅದಾಗಿ ಮುಂದಿನ ಶ್ಲೋಕದಲ್ಲಿ ಒಂದ್ ಸ್ವಲ್ಪ ವಿಚಾರ ಹೇಳ್ಕೊಂಡು ಬೇರೆ ಕಡೆ ಸ್ವಲ್ಪ ವಿಚಾರಕ್ಕೆ ಹೋಗ್ತಾರೆ, ದೇವರ ಬಗ್ಗೆ ಹೋಗ್ತಾರೆ ಮುಂದಕ್ಕೆ. ಈಗ ಸದ್ಯಕ್ಕೆ 9ನೇ ಶ್ಲೋಕವನ್ನು ನೋಡೋಣ. ರಾಜ್ಯ ಕಾಮೋ ಮನೂನ್ ದೇವಾನ್ ನಿರತಿಂ ತ್ವಭಿಚರನ್ ಯಜೇತ್. ಗ್ರಾಮ ಕಾಮಃ ಯಜೇತ್ ಸೋಮಂ. ಇದು ಒಂದು ಪಾಠ ಇದೆ. ಮತ್ತೊಂದು ಕಾಮ ಕಾಮಃ ಯಜೇತ್ ಸೋಮಂ. ಕಾಮ ಕಾಮಃ ಅಂತಾನೂ ಇದೆ, ಗ್ರಾಮ ಕಾಮಃ ಅಂತಾನೂ ಇದೆ. ಅಕಾಮ ಪುರುಷಂ ಪುಮಾನ್. ನಮ್ಗೆ ರಾಜ್ಯ ಬೇಕು ಅಂತಾದ್ರೆ ಆಗ ದೇವತೆಗಳು ಯಾರನ್ನ? ಮನೂನ್ ಅಂತ ಹೇಳ್ತಾರೆ. ದೇವತೆಗಳು ಮನುಗಳು ಯಾರಿರ್ತಾರೆ, ಸ್ವಯಂಭುವ ಮನು, ಈ ತರ ಮನುಗಳು, ಆ ಮನುಗಳನ್ನ ಆರಾಧನೆ ಮಾಡಬೇಕು. ಇನ್ನು ಅಭಿಚರನ್ ಯಜೇತ್. ಅಭಿಚರ ಅಂದ್ರೆ ನಮ್ಮ ಶತ್ರುಗಳಿರ್ತಾರೆ, ಆ ಶತ್ರುಗಳು ಸಾಯಿಲಿ ಅಂತ. ಶತ್ರುಗಳ ಮರಣ ಬಯಸೋದು. ವಾಸ್ತವಿಕ ಇದು ಯಾವುದು ಅಲ್ಲ, ಇದೆಲ್ಲ ಕಾಮ್ಯ ಕರ್ಮ. ಇದೆಲ್ಲ ಹೀಗ್ ಬಯಸಿ ಮಾಡೋದಲ್ಲ ಕೆಲಸ. ಶತ್ರು ಮರಣ ಆಗ್ಲಿ ಅಂತ. ಶತ್ರು ಮರಣ ಅಂದ್ರೆ ಆ ಶತ್ರುಗಳಿರೋ ಕೆಟ್ಟ ಭಾವನೆ ಹೋಗ್ಲಿ ಅಂತ. ಅವನೇ ಸಾಯ್ಲಿ ಅಂತ ಅರ್ಥಲ್ಲ, ಅವನ್ ಕೆಟ್ಟ ಭಾವನೆ ಹೋಗ್ಲಿ, ಅವನು ಕೆಟ್ಟ ಗುಣಗಳು ಹೋಗ್ಲಿ ಅನ್ನೋ ಅಭಿಪ್ರಾಯದಲ್ಲಿ. ಅಂತ ಶತ್ರು ಮರಣವನ್ನ ಯಾರು ಬಯಸ್ತಾರೆ ಅವರು ನಿರುತಿಮ್ಯ ಜಯತ್, ನೈಋತ್ಯ ದಿಕ್ಕಿನ ಅಧಿಪತಿ. ಪೂರ್ವ ದಿಕ್ಕು ಪಶ್ಚಿಮ ದಿಕ್ಕಿದ್ದ ಹಾಗೆ ನೈಋತ್ಯ ದಿಕ್ಕು ಅಂತ ಏನಿದೆ, ಆ ನೈಋತ್ಯ ದಿಕ್ಕಿನ ಅಧಿಪತಿ ನಿರುತಿಯ ಆರಾಧನೆ ಮಾಡಿದ್ರೆ ಶತ್ರುಗಳ ಸಂಹಾರ ಆಗತ್ತೆ. ನಿರುತಿಗೆ ಅಷ್ಟು ಶಕ್ತಿ, ಖಡ್ಗ ಹಿಡ್ಕೊಂಡು ಹೊರಟೇ ಬಿಡ್ತಾನೆ ನಿರುತಿ ಸಂಹಾರ ಮಾಡ್ಲಿಕ್ಕೆ. ಇನ್ನು ಗ್ರಾಮ ಕಾಮಃ ಯಜೇತ್ ಸೋಮಂ. ನಮ್ಗೆ ಗ್ರಾಮ, ಹಳ್ಳಿನೇ ಬೇಕು ನಮ್ಗೆ, ಅಂದ್ರೆ ಆಧಿಪತ್ಯ, ಅದಕ್ಕೆ ಒಡೆಯ ಆಗ್ಬೇಕು, ನಾನು ಹಳ್ಳಿ ನನ್ನ ಕೆಳಗಡೆ ಅಧೀನವಾಗಿರ್ಬೇಕು ಅಂತ ಈ ರೀತಿ ಗ್ರಾಮದ ಅಪೇಕ್ಷೆ, ಅಧಿಕಾರದ ಅಪೇಕ್ಷೆ ಇದ್ರೆ ಆಗ ಸೋಮಂ ಅಂತ ಹೇಳ್ತಾರೆ, ಅಂದ್ರೆ ಚಂದ್ರನನ್ನ ಆರಾಧನೆ ಮಾಡಬೇಕು ಅಂತ. ಅಷ್ಟೇ ಅಲ್ಲ, ವಿಷಯ ಸುಖ, ಲೌಕಿಕ ಸುಖ ಬೇಕು ನಮಗೆ. ಲೌಕಿಕ ಸುಖ ಚೆನ್ನಾಗಿ ಸಿಗ್ಬೇಕು ಅಂತ ಆದ್ರೆ ಚಂದ್ರದೇವರ ಆರಾಧನೆ ಮಾಡ್ಬೇಕಂತೆ. ಚಂದ್ರನನ್ನ ಆರಾಧನೆ ಮಾಡಿದ್ರೆ ಲೌಕಿಕ ವಿಷಯ ಸುಖ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಅಕಾಮಃ ಪುರುಷಂ ಪುಮಾನ್. ಅಕಾಮ ಅಂದ್ರೆ ಏನು ಕಾಮನೆ ಇಲ್ಲ, ನಿಷ್ಕಾಮವಾಗಿದ್ದಾರೆ ಅಂತ ಆದ್ರೆ ಪುರುಷಂ ಪುಮಾನ್. ಆಗ ಯಾರನ್ನು ನಾವು ಆರಾಧನೆ ಮಾಡ್ಬೇಕು? ದೇವರು, ಷಡ್ಗುಣ ಪರಿಪೂರ್ಣನಾದ ಆ ಭಗವಂತನ ವಿಷ್ಣುವನ ಆರಾಧನೆ ಮಾಡ್ಬೇಕು ಅಂತ ಅರ್ಥ ಬರ್ದಿದ್ದಾರೆ. ಆದ್ರೆ ಇದಕ್ಕೆ ಹಾಗೆ ಅರ್ಥ ಅಲ್ಲ ಅಂತ ಹೇಳ್ತಾರೆ ಒಬ್ರು ಟಿಪ್ಪಣಿಕಾರರಲ್ಲಿ ಯಾದುಪತ್ಯದಲ್ಲಿ. ಇಲ್ಲಿ ಪುರುಷ ಅನ್ನೋ ಶಬ್ದಕ್ಕೆ ಒಂದ ಚತುರ್ಮುಖ ಬ್ರಹ್ಮದೇವರು, ಒಂದ ರುದ್ರದೇವರು ಅಂತ ಅರ್ಥ ಅಂತೆ. ಅವರು ನಮ್ಮ ದೇಹದ ಒಳಗಡೆ ಇದ್ದು ನಿಯಮನ ಮಾಡ್ತಾ ಇರ್ತಾರೆ, ಅದನ್ನ ಅವ್ರಿಗೂ ಪುರುಷ ಅಂತ ಕರೀತಾರೆ. ಯಾಕೆ ಇವರನ್ನ ಪುರುಷ ಅನ್ನೋ ಶಬ್ದದಿಂದ ತಗೊಳ್ಬೇಕು ಅಂದ್ರೆ ಅಕಾಮಹ ಅಂತ ಹೇಳಿದ್ದಾರೆ. ಇಲ್ಲಿ ಅಕಾಮ ಅಂದ್ರೆ ಏನೂ ಕಾಮ ಇಲ್ದೇ ಇರೋನು ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಕಾಮ್ಯ ಪ್ರಕರಣ ಇದು. ಯಾವ ಪ್ರಕರಣ ನಡೀತಾ ಇರೋದು ಇಲ್ಲಿವರೆಗೆ? ಒಬ್ಬ ಮನುಷ್ಯ ಆಸೆ ಪಡ್ತಾನೆ, ಯಾವ್ದನ್ನ ಆಸೆ ಪಡ್ತಾನೋ ಅದಕ್ಕನುಗುಣವಾಗಿ ಯಾವ ದೇವತೆ ಆರಾಧನೆ ಮಾಡ್ತಾನೆ, ಅದ್ರ ಬಗ್ಗೆ ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಏನೂ ಕಾಮನೆ ಇಲ್ದೇ ಇದ್ರೆ ಆಗ ಇಲ್ಲಿ ಯಾಕೆ ಈ ಜೊತೆಗೆ ಯಾಕೆ ಸೇರಿಸ್ಬೇಕು ಅಂತ ಅವನಿಗೊಂದು ಕಾಮನೆ ಇದೆ. ಏನ್ ಕಾಮನೆ ಇದೆ ಅಂದ್ರೆ ಆ ಕಾಮನ ಅಂತಂದ್ರೆ
ಈ ಮೋಕ್ಷದ ಬಗ್ಗೆ ಆಸೆ. ಮೋಕ್ಷದ ಬಗ್ಗೆ ಆಸೆ ಇಲ್ಲ, ಆ ಕಾಮಕ್ಕಿಂತ ಬೇರೆ ಕಾಮ ಇದೆ ಅಂತ ಅರ್ಥ. ಆ ಕಾಮಕ್ಕಿಂತ ವಿರುದ್ಧ, ಆ ಕಾಮ ಸಿಗ್ಲಿಕ್ ಅಂದ್ರೆ ಈ ಮೋಕ್ಷ ಸಿಗಬೇಕು ಅಂದ್ರೆ ಅದಕ್ಕೆ ವಿರುದ್ಧ ಅಂಥ ಕಾಮನೆಗಳೇನಿದೆ ಆ ಕಾಮನೆ ಬೇಕು ಅಂದ್ರೆ ರುದ್ರದೇವರು ಬ್ರಹ್ಮದೇವರನ್ನ ಹಿಡಿರಿ, ಅವ್ರ ಆರಾಧನೆ ಮಾಡಿ ಅಂತ. ಹೀಗೆ ಒಂದು ಲಿಸ್ಟ್ ಅನ್ನೇ ಕೊಟ್ರು. ಇಷ್ಟು ಇಲ್ಲಿಯವರೆಗೆ ಯಾವ ಯಾವ ದೇವತೆಯನ್ನು ಆರಾಧನೆ ಮಾಡಿದ್ರೆ ಏನೇನು ಫಲ ಸಿಗತ್ತೆ ಅಂತ ತಿಳಿಸ್ಕೊಟ್ರು. ಇದಾದ ಮೇಲೆ ಒಂದು ಮಾತು ಹೇಳ್ತಾರೆ ನೋಡಿ, ಈ ಎಲ್ಲ ದೇವತೆಗಳ ಆರಾಧನೆ ಯಾಗ ಎಲ್ಲ ಮಾಡಿದ್ರಲ್ಲ, ಇವ್ರಿಗೆಲ್ಲ ಒಂದೊಂದೇ ಫಲ. ರಾಜ್ಯ ಬೇಕಾ ಇವನಿಂದ ಸಿಗತ್ತೆ, ಗ್ರಾಮ ಬೇಕಾ ಇವನಿಂದ, ಅಭಿಚಾರ ಶತ್ರು ಮರಣ ಬೇಕಾ ಇವನಿಂದ, ಅಷ್ಟೇ. ಒಬ್ಬ ದೇವತೆ ಮತ್ತೊಂದು ಫಲ ಕೊಡಲ್ಲ. ಕೆಲವು ಸಲ ಇಂದ್ರದೇವರ ಹೆಸರನ್ನೇ 2 ಸಲ ಹೇಳಿರೋದು ಉಂಟು. ಯಾಕೆಂದ್ರೆ ಇಂದ್ರದೇವರಿಗೆ ಶಕ್ತಿ ಇದೆ, ಒಂದೊಂದು ರೂಪದಿಂದ ಒಂದೊಂದು ಫಲ ಕೊಡ್ತಾರೆ ಅಂತ. ಆ ಒಬ್ಬೊಬ್ಬ ದೇವತೆಗಳ ಹೆಸರನ್ನ 2 ಬಾರಿ ಹೇಳಿರೋದು ಇದೆ ಈ ಶ್ಲೋಕಗಳಲ್ಲಿ. ಆದ್ರೂ ಆ ಒಬ್ಬ ದೇವತೆ ಒಂದೊಂದೇ ಫಲ ಕೊಡ್ತಾನೆ, 2 ಕೊಡ್ತಾನೆ ಅಷ್ಟೇ. ಇನ್ನೊಬ್ಬ ಕೊಡೋ ಫಲ ಇನ್ನೊಬ್ಬ ದೇವತೆ ಕೊಡಲ್ಲ. ಹಾಗಾದ್ರೆ ಲಿಮಿಟ್ ಇದೆ. ತುಚ್ಛ ಪ್ರಾತಿಸ್ವಿಕ ಫಲಪ್ರದ ಅನ್ಯ ಯಜನಂ ಅಂತ ಹೇಳ್ತಾರೆ. ಇಲ್ಲಿ ವಿಜಯಧ್ವಜ ತೀರ್ಥರು ಆ ಯಾದುಪತ್ಯದಲ್ಲಿ ಅವತರಣಿಕೆ ಕೊಡ್ತಾರೆ. ತುಚ್ಛ ಫಲ, ಐಹಿಕ ಫಲ ಇದನ್ನೆಲ್ಲ ಬಯಸಿ ಬೇರೆ ಬೇರೆ ದೇವತೆಗಳನ್ನೇ ಮುಖ್ಯ ಅಂತ ಆರಾಧನೆ ಮಾಡೋ ಜನ ಇದ್ದಾರೆ. ಅವ್ರಿಗೆಲ್ಲ ಒಂದೊಂದೇ ಫಲ ಸಿಗತ್ತೆ ಆಯಾಯ ದೇವತೆಗಳಿಂದ. ಹೇಯತಾ ಪ್ರದರ್ಶನ ಅದು ಬೇಡ ನಮ್ಗೆ, ಅದು ಹೇಯ ಅದ್ ಬಿಟ್ಬಿಡಿ, ಅದ್ ಯಾಕೆ ಬೇಕು ನಮ್ಗೆ, ಒಂದೊಂದೇ ಫಲ ಸಿಗತ್ತೆ. ಬ್ರೂಹಿ ಯದ್ವಾ ಅಭಿಪದಯ, ಅದಕ್ಕೇನ್ ಮಾಡ್ಬೇಕು? ಇದಾನಿಂ ಈಗ ಹೇಳ್ತೀವಿ ಕೇಳಿ. ಉಕ್ತ ಅನುಕ್ತ ಸರ್ವ ಪುರುಷಾರ್ಥ ಪ್ರದತ್ವಾತ್, ನಿಮ್ಗೆ ಇದುವರೆಗೂ ಹೇಳಿದ ಪಟ್ಟಿ 9 ಶ್ಲೋಕದಲ್ಲಿ ಹೇಳಿದ ಎಲ್ಲಾ ಫಲ ಸೇರಿಸ್ಕೊಂಡು, ಅನುಕ್ತ ಇನ್ನೂ ಹೇಳದೇ ಇರೋ ಬೇಕಾದಷ್ಟು ಫಲ ಇದೆ ಅದನ್ನೂ ಸೇರಿಸ್ಕೊಂಡು ಮೋಕ್ಷದ ತನಕ ಎಲ್ಲಾ ಸಿಗತ್ತೆ ನಿಮಗೆ ಒಂದೇ ಕಡೆ. ನಮ್ಗೆ ಒಂದ್ ಅಂಗಡಿಗೆ ಹೋದ್ರೆ ಎಲ್ಲಾ ಸಿಗೋ ಒಂದ್ ಅಂಗಡಿ ಇದ್ರೆ ಅಲ್ಲಿ ಹೋಗ್ತೀವಿ, ಆರಾಮಾಗಿ ಸಿಗತ್ತೆ ಅಂತ. ಇಲ್ಲ ಪ್ರತಿಯೊಂದ್ ಅಂಗಡಿಗೆ ಹೋಗ್ಬೇಕಲ್ಲ ಅಷ್ಟು ಸಿಗ್ಲಿಕ್ಕೆ ನಮ್ಗೆ. ಎಲ್ಲಾ ಸಿಗೋ ಒಂದೇ ಅಂಗಡಿ ಇದ್ರೆ ಅಲ್ಲೇ ಹೋಗ್ಬಿಟ್ಟಾಯ್ತಲ್ಲ, ಎಲ್ಲ ಸಿಕ್ಬಿಡತ್ತಲ್ಲ. ಹಾಗೆ ಒಬ್ಬೊಬ್ಬ ದೇವತೆಗಳ ಬಳಿ ಒಂದೊಂದು ಫಲ ಸಿಗ್ತಾ ಹೋದ್ರೆ, ದೇವತೆಗಳ ಬಳಿ ಎಲ್ಲಾ ಫಲ ಒಬ್ಬನತ್ರ ಇದೆ, ಅದು ಗೊತ್ತಿಲ್ಲದೆ ಇರೋದು ಇದೆ ನಮ್ಗೆ ಎಷ್ಟೋ, ಹಾಗೂ ಮೋಕ್ಷನು ಕೊಡ್ತಾರೆ. ಅಂಥವ್ನು ಯಾರು? ಪರಮ ಪುರುಷ ಹರಿ, ಭಗವಂತ ವಿಷ್ಣು. ಅವನ ಆರಾಧನೆ ಮಾಡಿದ್ರೆ ಸರ್ವ ಪುರುಷಾರ್ಥಪ್ರದ ಭಗವಂತ. ಆ ಭಗವಂತನ ಆರಾಧನೆ ಬುದ್ಧಿವಂತರಾದವ್ರು ಮಾಡ್ಬೇಕು ಮುಖ್ಯವಾಗಿ ಅಂತ. ಇವತ್ತು ವೈಕುಂಠ ಏಕಾದಶಿ ದಿವಸ ನಮ್ಗೆ ಭಗವಂತನ ಈ ಚಿಂತನೆ ಮಾಡ್ತಾ ಇದೀವಿ, ಭಾಗವತ ಚಿಂತನೆ. ಭಾಗವತ ಚಿಂತನೆಯಿಂದ ನಮಗೆ ಇದುವರೆಗೂ ಹೇಳಿದ ಫಲ ಕೊಡ್ಲಿ, ಬೇಡ ಅಂತ ಏನಿಲ್ಲ. 9 ಶ್ಲೋಕಗಳು ಹೇಳಿದ ಫಲನೂ ಬೇಕು, ಅದರ ಜೊತೆಗೆ ಇನ್ನು ಹೇಳದೇ ಇರೋ ಫಲ, ಜೊತೆಗೆ ಇನ್ನೇನೇನು ಫಲ ಮೋಕ್ಷದ ತನಕ ಏನು ಬೇಕು ಅದು ಎಲ್ಲಾ ಫಲಗಳನ್ನು ಕೂಡ ಸರ್ವ ಪುರುಷಾರ್ಥವನ್ನ ಈ ವೈಕುಂಠ ಏಕಾದಶಿ ದಿವಸ ನಾವೇನು ಭಾಗವತ ಚಿಂತನೆ ಮಾಡ್ತೇವೆ ತನ್ಮುಖಾಂತರ ಭಗವಂತನ ವಿಷಯನೇ ಬಂತು. ಆದ್ರೆ ಭಗವಂತ ಹೇಳ್ತಾನೆ ಎಲ್ಲ ಫಲ ಕೊಡ್ತೇನೆ ನಿಜ, ಆದ್ರೆ ಒಂದಿರ್ಬೇಕು ಮನುಷ್ಯರಿಗೆ, ಅದನ್ನ ಈಗ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅಂತ ಭಗವಂತ ನಮ್ಮೆಲ್ಲರಿಗೂ ವಿಶೇಷವಾಗಿ ಸರ್ವ ಪುರುಷಾರ್ಥ ಪ್ರದನಾಗ್ಲಿ ಇಂದಿನ ದಿವಸ. ಆ ವಿಶೇಷವಾಗಿ ಆ ದೇವರ ಅನುಗ್ರಹ ಆಗ್ಲಿ ಅಂತ ಬಯಸ್ತಾ ಈ 10ನೇ ಶ್ಲೋಕಕ್ಕೆ ಹೋಗೋಣ. ಅಕಾಮ ಸರ್ವ ಕಾಮೋ ವಾ ಮೋಕ್ಷ ಕಾಮ ಉದಾರಧೀ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಯಜೇತ ಪುರುಷಂ ಪರಂ, ಪರಮ ಪುರುಷ ಆ ನಾರಾಯಣನನ್ನ ಹಿಡಿಬೇಕಂತೆ. ಯಾಕೆ? ಅವನ ಆರಾಧನೆ ಯಾಕೆ ಮಾಡ್ಬೇಕು? ಆ ಕಾಮಹ, ನಿಮ್ಗೆ ದೇವರ ಪ್ರಸಾದ ಬಿಟ್ಟು ಬೇರೆ ಏನೂ ಬೇಡ ಅಂತ ಇರೋರು ಅಂತ ಆದ್ರೆ ಅಂಥವ್ರು. ಆ ಕಾಮಹ ಅಂದ್ರೆ ಆ ಅಂದ್ರೆ ದೇವರು ಅಂತ ಅರ್ಥ. ಅ ಇತಿ ಬ್ರಹ್ಮ ಅಂತ ವೇದವಾಕ್ಯ ಇದೆ. ದೇವರಲ್ಲೇ ಕಾಮನೆ, ಏಕಾಂತ ಭಕ್ತರವರು. ನಂಗೆ ದೇವರೇ ಬೇಕು ಬಿಟ್ಟು ಏನು ಬೇರೆ ಬೇಡ ಅಂತ ಇರೋರು ನಿಜವಾಗಿ ಅಕಾಮರು ಅಂತ ಅರ್ಥ ಇಲ್ಲಿ. ಹೊರತು ಏನೋ ಕಾಮನೆ ಇಲ್ಲ ಅಂದ ಅರ್ಥ ಏನು? ಆಸೆ ಎಲ್ರಿಗೂ ಇದ್ದೇ ಇರುತ್ತೆ ಕಾಮನೆ. ಆಸೆ ಇಲ್ಲದೆ ವ್ಯಕ್ತಿ ಯಾರು ಕೂಡ ಇರಲ್ಲ, ಏನೋ ಒಂದು ಆಸೆ ಇದ್ದೇ ಇರುತ್ತೆ. ಅದು ದೇವರ ಪ್ರಸಾದ ಅನುಗ್ರಹ ಬೇಕು ಅಂತನೋ, ದೇವರನ್ನ ನೋಡ್ಬೇಕು ಅಂತನೋ, ಏನೋ ಒಂದ್ ರೀತಿ ಜ್ಞಾನ ಭಕ್ತಿ ವೈರಾಗ್ಯ ಬೇಕು ಅಂತನೋ ಏನೋ ಒಂದು ಕಾಮನೆ ಇದ್ದೇ ಇರುತ್ತೆ. ಹಾಗಾಗಿ ಅಕಾಮ ಅಂದ್ರೆ ಏನೂ ಕಾಮನೆ ಇಲ್ದೇ ಇರೋರು ಅಂತ ಅರ್ಥ ಅಲ್ಲ. ದೇವರ ಅನುಗ್ರಹ ಬಿಟ್ಟು ಬೇರೆ ಕಾಮ ನಂಗೇನು ಬೇಡ ಅಂತ ಇರೋನು. ಅಥವಾ ಆ ಕಾಮ ಅಂದ್ರೆ ದೇವರೊಬ್ಬರೇ ಬೇಕು ಅಂತ ಕಾಮನೆ ಯಾರಿಗಿರುತ್ತೋ ಅವನನ್ನು ಆ ಕಾಮ ಅಂತ ಕರೀತಾರೆ. ಅಥವಾ ಸರ್ವಕಾಮ, ಹಿಂದೆ 9 ಶ್ಲೋಕದಲ್ಲಿ ಹೇಳಿದ್ ಎಲ್ಲಾ ಬೇಕು ನನಗೆ ಅಂತ. ನನಗೆ ಸಂತತಿ ಬೇಕು, ಆಮೇಲೆ ಕೀರ್ತಿ ಬೇಕು, ಬಲ ಬೇಕು,
ಹೀಗ್ ಪ್ರತಿಯೊಂದು ಬೇಕು ಅಂತ ಯಾರು ಅಪೇಕ್ಷೆ ಪಡ್ತಾರೆ, ಸರ್ವಕಾಮೋಭ ಅವನಾಗ್ಲಿ, ಅಥವಾ ಉದಾರಧೀಹಿ ಮೋಕ್ಷ ಕಾಮಃ, ಬಹಳ ಔದಾರ್ಯ, ನನಗೆ ಇದ್ಯಾವ್ದು ಫಲ ಬೇಡ, ಎಲ್ಲ ದೇವರ ಇಟ್ಕೊಂಡು ನನ್ಗೇನ್ ಬೇಡ, ನನಗೆ ಮೋಕ್ಷ ಬೇಕಷ್ಟೇ, ದೇವರ ಅನುಗ್ರಹ ಆಗ್ಬೇಕು ಅಂತ ಇಷ್ಟೇ ಯಾರು ಬಯಸ್ತಾರೆ, ಇವನ್ನೆಲ್ಲ ಏನ್ ಮಾಡ್ಬೇಕಿಂಥವ್ರು ಯಾರೇ ಆಗ್ಲಿ, ಅಧಿಕಾರಿಗಳು, ಅವನು ಎಲ್ಲ ಬೇಡ ಅಂತಿರ್ಲಿ, ಬೇಕು ಅಂತಿರ್ಲಿ, ದೇವರ ಅನುಗ್ರಹ ಒಟ್ಟು ಇಂಥ ಯಾವುದೇ ರೀತಿಯ ವ್ಯಕ್ತಿಗಳಾಗ್ಲಿ, ತೀವ್ರೇಣ ಭಕ್ತಿ ಯೋಗೇನ ಪರಂ ಪುರುಷಂ ಯಜೇತ, ಆ ಭಕ್ತಿ ಯೋಗ ಆಗ್ಬೇಕು ಜೀವನದಲ್ಲಿ. ಸಂಬಂಧ ಅಂತ ಆದ್ರೆ, ಯೋಗ ಅಂತ ಆದ್ರೆ, ಯೋಗ ಅಂತ ಹೇಳ್ತೀವಿ, ಈ ಬೇರೆ ಯೋಗಗಳೆಲ್ಲ ಇರ್ಲಿ, ಭಕ್ತಿ ಯೋಗ ಬರ್ಬೇಕು. ಭಕ್ತಿಯ ಸಂಪರ್ಕ ಬಂದ್ರೆ ಜೀವನಿಗೆ ಅದು ತೀವ್ರೇಣ ಅಂತ ಹೇಳ್ತಾರೆ. ದೇವರ ಮೇಲೆ ಎಂತ ಭಕ್ತಿ ಇದೆ, ಈಗ ಲಿಸ್ಟ್ ಮಾಡಿದ ಅಷ್ಟೂ ದೇವತೆಗಳಿಗಿಂತ ಒಂದು ಪಟ್ಟು ಹೆಚ್ಚಿನ ಭಕ್ತಿ ದೇವರ ಮೇಲೆ ಇರ್ಬೇಕು. ಅಂಥ ಭಕ್ತಿಯನ್ನ, ತೀವ್ರವಾದ ಭಕ್ತಿಯ ಸಂಪರ್ಕಕ್ಕೆ ಒಳಗಾದ್ರೆ ಮನುಷ್ಯ ಆ ದೇವರ ಬಗ್ಗೆ, ಆಗ ಎಲ್ಲಾ ಫಲ ಪಡಿತಾನೆ, ಎಲ್ಲ ಸಿಗತ್ತ ಅವನಿಗೆ ಅಂತ. ಆ ಭಕ್ತಿ ಬರ್ಬೇಕಲ್ಲ, ತೀವ್ರವಾದ ಭಕ್ತಿ, ಅದಕ್ಕೆ ಭಾಗವತ ಕೇಳ್ಬೇಕು ಅಂತ. ಭಾಗವತ ಯಾಕೆ ಕೇಳ್ಬೇಕು ಅಂದ್ರೆ, ತೀವ್ರವಾದ ಭಕ್ತಿ ಆ ದೇವರಲ್ಲಿ ಬರ್ಬೇಕು. ಎಲ್ಲ ದೇವತೆಗಳಿಗಿಂತ ಒಂದು ಪಟ್ಟು ಹೆಚ್ಚು, ಒಂದು ಪಟ್ಟೇನಲ್ಲ, ಒಟ್ಟು ಹೆಚ್ಚಿರ್ಬೇಕು ಅನ್ನೋ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದೀನಿ. ಹೀಗೆ ಅಂತ ದೇವರ ಅನುಗ್ರಹ ಆಗಬೇಕು ಅಂದ್ರೆ ತೀವ್ರವಾದ, ಬೇರೆ ದೇವತೆಗಳಲ್ಲಿ ಇರೋದಕ್ಕಿಂತ ಹೆಚ್ಚಿನ ಭಕ್ತಿ ನಮಗೆ ಬೇಕು, ಅದೇ ನಿಜವಾದ ಉಪಾಯ ಅಂತ ಇಲ್ಲಿವರೆಗೆ ಈ 10ನೇ ಶ್ಲೋಕದಲ್ಲಿ ಈ ರೀತಿ ವಿವರಿಸಿ, ಮುಂದೆ ಏನಾಗ್ಬೇಕು ಇನ್ನೊಂದು ದಿವಸ ಇದೊಂದು ಮುಖ್ಯವಾದ ಅಂಶವನ್ನ ಹೇಳ್ತಾರೆ. ಈಗ ಕಾಮ್ಯಾನುಷ್ಠಾನ, ನನಗಿದು ಬೇಕು ಅಂತ ಬಯಸಿ ಮಾಡೋದಕ್ಕಿಂತ ನಂಗೇನು ಬೇಡ, ದೇವರ ಅನುಗ್ರಹ ಒಂದು ಸಾಕು, ಮೋಕ್ಷಕ್ಕೆ ಯೋಗ್ಯ ದೇವರ ಅನುಗ್ರಹ ಆದ್ರೆ ಸಾಕು, ದೇವರ ಪ್ರಸಾದ ಅಷ್ಟೇ ಬೇಕು ಅಂತ ಯಾರು ಬಯಸಿ ಮಾಡ್ತಾ ಇರ್ತಾರೆ ಅಂತವ್ರು ಬಹಳ ಶ್ರೇಷ್ಠ. ಆದ್ರೆ ಒಂದು ಪ್ರಶ್ನೆ ಬರುತ್ತೆ, ಅಲ್ಲ ಈಗ ಬೇರೆದಲ್ಲಿ ಮುಳುಗ್ಬಿಟ್ಟಿರ್ತಾರೆ ಕೆಲವರು, ಬೇರೆ ದೇವತೆಗಳೇ ಮುಖ್ಯ, ನನ್ಗೆ ಅದೇ ಫಲ ಬೇಕು, ಇದ್ ಬೇಕು, ದಿನ ಹೋಮ ಮಾಡಿಸೋದು, ಅದು ಬೇಕು ಇದು ಬೇಕು ಅಂತ ಅಪೇಕ್ಷೆ, ಆಸೆ ಜಾಸ್ತಿ, ಹೋಮಗಳು ಮಾಡಿಸ್ತಾನೆ ಇರ್ತಾರೆ. ಅಂತವ್ರನ್ನ ತ್ರೈವಿದ್ಯರು ಅಂತ ಕರೀತಾರೆ. ತ್ರೈವಿದ್ಯರು ಅಂದ್ರೆ ಸ್ವರ್ಗ ಬೇಕು ಅಂತ ಯಾಗಗಳನ್ನು ಮಾಡ್ತಾ ಕೂತಿರ್ತಾರೆ ಅಷ್ಟೇ, ಅದು ಬೇಕು ಇದು ಬೇಕು ಅಂತ ಫಲಾಪೇಕ್ಷೆ ಜಾಸ್ತಿ. ಇಂಥವ್ರು ವಸುಧಾ ಮೋಕ್ಷಕ್ಕೆ ಅಧಿಕಾರಿಗಳೇ, ಅವರು ಒಳ್ಳೆ ದಾರಿಗೆ ಬರ್ಲಿಕ್ಕೆ ಆಗತ್ತೆ, ಅವ್ರು ಮೋಕ್ಷಕ್ಕೆ ಹೋಗೋ ಯೋಗ್ಯತೆಯನ್ನ ಪಡೆದಿರ್ತಾರೆ. ಆದ್ರೆ ಬೇರೆ ದೇವತೆಗಳನ್ನೇ ಆರಾಧನೆ ಮಾಡಿ ಅಲ್ಲೇ ಮುಳುಗ್ಬಿಟ್ಟಿರ್ತಾರೆ ಪೂರ್ಣ. ಆದ್ರೆ ಅವರಿಗೂ ಕೂಡ ಅದನ್ನೆಲ್ಲ ಬಿಟ್ಟು ಬರ್ಲಿಕ್ಕೆ ಸಾಧ್ಯ ಆಗತ್ತಂತೆ, ಪರಮಪುರುಷನಾದ ದೇವರ ಅನುಗ್ರಹ ಆಗತ್ತ, ಅವ್ರಿಗೂ ಮೋಕ್ಷ ಸಿಗತ್ತಂತೆ. ಆದ್ರೆ ಒಂದಾಗ್ಬೇಕಂತೆ ಜೀವನದಲ್ಲಿ, ಏನಾಗ್ಬೇಕು ಅದನ್ನ ಹೇಳ್ತಾರೆ ಈಗ 11ನೆಯ ಶ್ಲೋಕದಲ್ಲಿ. ಏತಾವಾನೇವ ಯಜತಾಂ ಇಹ ನಿಶ್ರೇಯಸೋದಯಃ ಭಗವತ್ಯಚಲೋ ಭಾವೋ ಯದ್ಭಾಗವತ ಸಂಗತಃ. ಏತಾವಾನೇವ ಯಜತಾಂ, ಇಷ್ಟ ಸಾಕು, ಇಷ್ಟರಿಂದಲೇ ಬರುತ್ತಂತೆ ಈ ಭೂಮಿಯಲ್ಲಿ, ಈ ಕಲಿಯುಗದಲ್ಲಿ. ಅದು ಅಲ್ಪಾಯುಷ್ಯ ಹೊಂದಿರೋ, ಅಲ್ಪ ಬುದ್ಧಿ ಇರೋ ಮನುಷ್ಯರಿಗೆ ಇದು ಒಂದಾದ್ರೆ ಬರುತ್ತಂತೆಲ್ಲ. ಯಾವ್ದಾಗ್ಬೇಕು? ಯಜತಾಂ, ಅವ್ರು ಯಾಗ ಮಾಡ್ತಾ ಇರ್ತಾರೆ ಬೇರೆ ದೇವತೆಗಳಿಗೆ, ಅದೇ ಪ್ರಧಾನ ಅಂತ ಇಟ್ಕೊಂಡ್ ಮಾಡ್ತಾರೆ. ಅವರಿಗೂ ದೇವರಲ್ಲಿ ಅಚಲೋ ಭಾವ, ಅಚಲವಾದ ಭಕ್ತಿ ಅಂದ್ರೇನು, ಅಲ್ಲಾಡಿಸ್ಲಿಕ್ಕಾಗಲ್ಲ. ದೇವರ ಮೇಲೆ ಒಮ್ಮೆ ಭಕ್ತಿ ಶುರು ಆಯ್ತಾ, ದೇವರ ಬಗ್ಗೆ ವಿಚಾರ ಶುರು ಆಯ್ತಾ, ಮತ್ತೆ ಅದನ್ನ ಅಲಗಾಡಿಸ್ಬಾರ್ದು, ಯಾರು ಬಂದು ಕದಡಬಾರ್ದು ಅದನ್ನ. ಆ ರೀತಿ ವಿಶೇಷವಾಗಿ ಭಕ್ತಿ ಛಲವಾಗದೆ ಅಚಲವಾಗಿ ಉಳಿಬೇಕು ಅಂತ ಆದ್ರೆ ಅದಕ್ಕೆ ಒಂದೇ ಕಾರಣ, ನಿಮ್ಗೆ ನಿಶ್ರೇಯಸ್ಸು ಸಿಗ್ಬೇಕಾ? ಸಾಧಾರಣವಾದದಲ್ಲ ಶ್ರೇಯಸ್ಸು, ನಿಶ್ರೇಯಸ್ಸು ಮೋಕ್ಷ, ಅದು ಉತ್ತಮವಾದ ಫಲ ಏನಿದೆ ಅದು ಸಿಗಬೇಕು ಅಂತ ಆದ್ರೆ ಯತ್ ಭಾಗವತ ಸಂಗತಃ ಅಂತ ಒಂದು ಪದ ಹೇಳ್ತಾರೆ. ಭಾಗವತ ಸಂಗತ, ಅವನಿಗೆ ಚೆನ್ನಾಗಿ ಒಂದು ಸಂಪರ್ಕ ಸಹವಾಸ ಆಗ್ಬೇಕಂತೆ. ಯಾರ ಸಹವಾಸ ಆಗ್ಬೇಕು? ಭಾಗವತರ ಸಹವಾಸ ಆಗ್ಬೇಕು ಅಂತ. ಭಾಗವತರು ಅಂದ್ರೆ ಭಗವದ್ ಭಕ್ತರ ಸಹವಾಸ, ಸಜ್ಜನರ ಸಹವಾಸ ಅಂತ ಅರ್ಥ. ಹಾಗಾದ್ರೆ ಭಾಗವತ ಸಂಘ ಪುಣ್ಯ ಮಾಡಿರ್ಬೇಕು, ಭಾಗವತ ಸಂಘ ಆಗ್ಬೇಕು ಅಂದ್ರೆ ಭಾಗವತದ ಸಂಘನೂ ಪುಣ್ಯನೇ, ಭಾಗವತದ ಸಂಘ ಆಗ್ಬೇಕು, ಭಾಗವತದ ಸಂಪರ್ಕ ಹೊಂದಿರೋರ್ ಸಂಘ ಆಗ್ಬೇಕು, ಅದು ಭಾಗವತರ ಸಂಘ ಆದ್ರೆ. ಈಗ ಭಗವದ್ ಭಕ್ತರ ಸಂಘ, ಭಾಗವತ ಸಂಘ ಇದೆಲ್ಲ ಪಡೆದ್ರೆ ಅವನಿಗೆ ಎಲ್ಲಾ ನಿಶ್ರೇಯಸ್ಸು ಸಿಗತ್ತೆ, ಅವನಿಗೆ ದೇವರಲ್ಲಿ ಭಕ್ತಿ ಮೂಡತ್ತೆ. ಹಾಗಾದ್ರೆ ಮುಖ್ಯವಾಗಿ ಭಾಗವತರ ಸಂಘ, ಭಾಗವತರ ಸೇವೆ ಅದು ಬಹಳ ಮುಖ್ಯ ಜೀವನದಲ್ಲಿ. ಅದ್ರ ಸಜ್ಜನರ ಸಹವಾಸ ಎಷ್ಟು ಪಡಿತಾನೋ ಅದಕ್ಕನುಗುಣವಾಗಿ ಅವನು ಉತ್ತಮವಾದ ಫಲ, ನಿಶ್ರೇಯಸ್ಸನ್ನ ಪಡಿಲಿಕ್ಕೆ ಅವನಿಗೆ ಅವಕಾಶ, ಎಲ್ಲಾದ್ರಿಂದ ಸಿಗತ್ತ ಅವನಿಗೆ ಲಾಭ.
ಅದರಿಂದಲೇ ಲಾಭ ಪಡ್ಕೊಳ್ತಾನೆ. ಅದಕ್ಕೋಸ್ಕರ ಸಜ್ಜನರ ಸಹವಾಸ, ಯಾಕೆಂದ್ರೆ ಸಜ್ಜನರ ಸಹವಾಸ ಆದ್ರೆ ಭಾಗವತದ ಸಹವಾಸ ಆದಾಗೆ ಲೆಕ್ಕ. ಭಗವದ್ ಭಕ್ತರ ಸಹವಾಸ, ಅವರ ಗುಣಗಳ ಸಹವಾಸ, ಅದರಿಂದ ಜಾಸ್ತಿ ನಾವು ಜೊತೆಗೆ ಗುಂಪು ಗುಂಪಿನಲ್ಲಿ ಸಾಧನೆ ಮಾಡ್ಬೇಕಂತೆ. ಭಗವತ್ ಸಜ್ಜ, ಯಾಕೆಂದ್ರೆ ಅನೇಕರು ಅನೇಕ ರೀತಿಯ ಅನುಷ್ಠಾನ ಮಾಡ್ತಾ ಇರ್ತಾರೆ, ಅನೇಕರು ಅನೇಕ ರೀತಿಯ ಸಾಧನೆ ಮಾಡ್ತಾ ಇರ್ತಾರೆ. ಎಲ್ಲರ ಜೊತೆಗೆ ಬೆರೆತಾಗ, ಎಲ್ಲರ ಜೊತೆಗೇ ಇದ್ದು ಸಾಧನೆ ಮಾಡ್ತಾ ಇದ್ದಾಗ ಆ ಭಗವದ್ ಭಕ್ತರ ಗುಣ, ಭಾಗವತದ ಸಂಪರ್ಕ ಈ ರೀತಿ ಒಂದೊಂದೊಂದೊಂದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಅದರಿಂದ ಸಂಘೇ ಶಕ್ತಿ ಕಲಯುಗ ಅಂತ ಅದಕ್ಕೆ ಹೇಳುದು. ಕಲಿಯುಗದಲ್ಲಿ ಒಬ್ಬೊಬ್ಬರೇ ಮಾಡಿದ್ರೆ ಫಲ ಇಲ್ಲ. ಸಂಘ, ಗುಂಪು ಗುಂಪಿನಲ್ಲಿ ಹೋರಾಟ ಆಗ್ಬೋದು, ಗುಂಪು ಗುಂಪಿನಲ್ಲಿ ಪಾರಾಯಣ ಆಗ್ಬೋದು, ಎಲ್ಲ ಗುಂಪು ಗುಂಪು ಅದಾದ್ರೆ ಅದಕ್ಕೊಂದು ಶಕ್ತಿ ವಿಶೇಷವಾಗಿ ಕಲಿಯುಗದಲ್ಲಿ ಇದೆ ಅಂತ. ಒಬ್ಬನೇ ಕೂತು ಪಾರಾಯಣ ಮಾಡಿದ್ರೆ, ಒಬ್ಬನೇ ಕೂತು ಭಾಗವತ ಕೇಳಿದ್ರೆ, ಒಬ್ಬನೇ ಕೂತು ಭಾಗವತ ಓದಿದ್ರೆ ಎಷ್ಟು ಫಲನೋ, ಒಂದ್ ಸುಮಾರು ಜನ ಸೇರ್ಕೊಂಡು ಭಾಗವತ ಕೇಳಿದಾಗ, ಭಾಗವತ ಓದ್ದಾಗ, ಭಾಗವತ ಚಿಂತನೆ ಮಾಡಿದಾಗ ಅದಕ್ಕೆ ವಿಶೇಷ ಫಲ. 1-2 ನಿಮಿಷದಲ್ಲಿ ಬಹಳ ಜಾಸ್ತಿ ಪುಣ್ಯ ಸಂಪಾದನೆ ಮಾಡ್ಬಿಡ್ತಾರೆ. ಆದ್ರಿಂದಲೇ ವಿಷ್ಣು ಸಹಸ್ರನಾಮ ಎಲ್ಲ ಮಾಡ್ತಾ ಇರ್ತಾರಲ್ಲ, ಒಬ್ಬೊಬ್ಬರೇ ಪಾರಾಯಣ ಮಾಡ್ತಾ ಇರ್ತಾರೆ. 1000 ವಿಷ್ಣು ಸಹಸ್ರನಾಮ ಪಾರಾಯಣ, 1000 ಜನ ಕೂತ್ ಮಾಡೋದು ಬಹಳ ವಿಶೇಷ. ಅದೆಲ್ಲ ಸಿಗೋದೇ ಅಪರೂಪಕ್ಕೆ. ಅಂತ ಭಾಗವತದ, ಅದೇ ರೀತಿ ಭಾಗವತದ ಸಂಪರ್ಕ ಆಗ್ಬೇಕು ಅಂದ್ರೆ ಹಾಗೆ ಮಾಡ್ತಾ ಇರ್ಬೇಕಂತೆ. ಅಂತ ಭಾಗವತದ ಸಂಪರ್ಕದಿಂದ ಭಗವಂತನಲ್ಲಿ ಅಚಲವಾದ ಭಕ್ತಿ ಮೂಡಿ ನಿಶ್ರೇಯಸ್ಸಿಗೆ ಕಾರಣ ಆಗುತ್ತೆ. ನಮ್ಮ ಶ್ರೇಯಸ್ಸು ಅಂದ್ರೆ ನಿಶ್ರೇಯಸ್ಸು ಅಂತಾನೆ ಅರ್ಥ, ಮಾಮೂಲಿ ಶ್ರೇಯಸ್ಸಲ್ಲ. ನಿತರಾಮ್ ಬಹಳ ಚೆನ್ನಾಗಿರುವಂತ ಶ್ರೇಯಸ್ಸಿಗೆ ನಾವೇ ಕಾರಣರಾಗ್ತೀವಿ, ನಮಗದು ಸಿಗತ್ತೆ ಅಂತ. ಇಷ್ಟನ್ನ ಇಲ್ಲಿ ಹೇಳಿ ಮುಂದೆ ಸಜ್ಜನರ ಸಹವಾಸ ಆದ್ರೆ ದೇವರಲ್ಲಿ ಭಕ್ತಿ ಬರೋದು ಹೇಗೆ, ಆತರ ಭಕ್ತಿ ಬರುತ್ತಾ, ಅದ್ ಹೇಗ್ ಸಾಧ್ಯ ಅಂತ ಒಂದು ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ದೃಢವಾದ ಭಕ್ತಿ ಹೇಗೆ ಅಂತ ಪ್ರಶ್ನೆ ಮಾಡ್ಕೊಂಡು ಅದಕ್ಕೆ ಉತ್ತರ ಹೇಳ್ತಾರೆ. ನೋಡಿ, ದೊಡ್ಡ ಭಗವದ್ ಭಕ್ತರ ಸಭೆ ನಡೀತಾ ಇರುತ್ತೆ. ಸಭೆ ನಡೆದಾಗ ದೇವರ ಬಗ್ಗೆ ಕಥಾಮೃತ ಉಣಿಸ್ತಾ ಇರ್ತಾರೆ, ಕಥಾಪಾನ ಮಾಡಿಸ್ತಾ ಇರ್ತಾರೆ, ಭಾಗವತ ಕಥೆಗಳನ್ನ ಹೇಳ್ತಾ ಇರ್ತಾರೆ. ಎಲ್ಲ ಸಭೆ ಸೇರಿರ್ತಾರೆ, ಜನರೆಲ್ಲ ಸೇರಿದ್ದಾರೆ, ದೊಡ್ಡ ದೊಡ್ಡ ಭಕ್ತರ ಸಭೆ ನಡೀತಾ ಇರುತ್ತೆ. ಆಗ ಕಿವಿಯಿಂದ ನಾವು ಅದನ್ನೆಲ್ಲ ಕೇಳ್ಬೇಕು. ಭಗವಂತನ ಬಗ್ಗೆ ಇರೋ ಕಥೆಯನ್ನ ಮನಸ್ಸಿಗೆ ಹಾಕೊಳ್ಬೇಕು. ಆಗ ಆ ಅಧಿಕಾರಿಗೆ ವೈರಾಗ್ಯ ಬರ್ಲಿಕ್ಕೆ ಶುರುವಾಗುತ್ತಂತೆ. ಜಾಸ್ತಿ ಅಪೇಕ್ಷೆ ಬೇಡ ಬೇಡ, ಸಾಕು ಅಂತ ಭಾವನೆ ಮೂಡ್ಲಿಕ್ಕೆ ಶುರುವಾಗತ್ತಂತೆ. ಕೇಳಿ 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 ಸಂಘದಲ್ಲಿ ಇದ್ದಾಗ ಆಗ ಅವನು ಒಳ್ಳೆ ಭಕ್ತಿಯನ್ನ ಪಡಿತಾನೆ. ಅದು ಭಗವಂತನ ಜ್ಞಾನಕ್ಕೆ ಕಾರಣ ಆಗತ್ತೆ ಅಂತ ಎಲ್ಲ ಮುಂದೆ ವಿವರಣೆ ಮಾಡ್ತಾ ಹೋಗ್ತಾರೆ. ಆ ಏನು ವಿವರಣೆಗಳಿದೆ ಮುಂದೆ ಅದನ್ನ ನಾಳೆ ದಿವಸ ಇಲ್ಲ ಪಾಠ, ಪ್ರದೋಷ ಆದ್ರಿಂದ ದ್ವಾದಶಿ. ಒಂದು ನಿಮಿಷ ನೋಡಿ ಹೇಳ್ತೀನಿ. ಯಾಕೆ ದೇವ್ರು ತಗೊಂಡೋಗು ಹಾಕ್ಲಿಲ್ಲ? ಎಲ್ಲ ಓಡಾಟ ಮರ್ತ್ಬಿಟ್ಟು ಟೈಮು. ಅದೇ ನಾಳೆ ಪ್ರದೋಷ ಇದ್ದೇ ಇದೆ, ಅದಕ್ಕೋಸ್ಕರ ನಾಳೆ ಪಾಠ ಇಲ್ಲ. ಮತ್ತೆ ನಾಡಿದ್ದು ಪಾಠ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀವನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ನಮಸ್ಕಾರ ಆಚಾರ್ಯ. ಗುರುಗಳ ಶ್ಲೋಕ ನಂಬರ್ 7, 9. ನಮಸ್ಕಾರ ಆಚಾರ್ಯ.